ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನೇ ಇವ್ರನ್ನ ಕರೆಸಿದ್ದು. ಅಣ್ಣ, ಇವತ್ತು ನಿಮಗೆ ನಾನು ದುಡ್ಡು ಕೊಡ್ತೀನಿ. ಆದರೆ ಒಂದು ಮಾತು, ನನ್ನ ಗಂಡ ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ. ದುಡ್ಡು ಕೊಡೋದು ಒಂದು ವಾರ ತಡ ಆಗಿರ್ಬೋದು, ಆದರೆ ಅನ್ಯಾಯ ಮಾಡಿಲ್ಲ. ನಮ್ಮ ಮನೆಗೆ ಬಂದು ನನ್ನ ಗಂಡನ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವ್ರಿಗೆ ಬೈದಿದ್ದು ತಪ್ಪು. ಅದಕ್ಕೆ ನೀವು ಇವ್ರ ಹತ್ರ ಕ್ಷಮೆ ಕೇಳಬೇಕು. ಹಾಗಂತ ಸಾಲ ಕೊಟ್ಟವರು ಮನೆಗೆ ಬಂದು ಕೂಗಾಡಬಾರ್ದ ಅಂತ ನೀವು ಕೇಳಿದ್ರೆ, ಹೌದು, ಕೂಗಾಡಬಾರ್ದು ಅಂತಲೇ ನಾನು ಹೇಳ್ತೀನಿ. ಯಾಕೆ ಅಂದರೆ, ಜವಾಬ್ದಾರಿ ಹೊತ್ಕೊಂಡಿರೋ ಒಬ್ಬ ಗಂಡಸು ಇನ್ನೊಬ್ರು ಮುಂದೆ ಹೋಗಿ ಕೈ ಚಾಚ್ತಾನೆ ಅಂದರೆ ಅವನ ಮನಸ್ಸಲ್ಲಿ ಎಷ್ಟು ನೊಂದ್ಕೊಂಡಿರ್ಬೋದು ಅನ್ನೋದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ನನ್ನ ಗಂಡನೂ ಅಷ್ಟೇ. ಇಷ್ಟು ವರ್ಷ ನಿಮ್ಮ ಜೊತೆ ವ್ಯವಹಾರ ಮಾಡಿ ದುಡ್ಡು ಕೊಡೋದು 1-2 ದಿನ ತಡ ಆಯಿತು ಅಂದ ಮಾತ್ರಕ್ಕೆ ನಮ್ಮನೆಗೆ ಬಂದು ನನ್ನ ಗಂಡನ ಬಗ್ಗೆ ನನ್ನ ಎದುರುಗಡೆನೆ ಕೂಗಾಡಿದ್ರಲ್ಲ, ಅದು ತಪ್ಪು. ಸಾರಿ ಅಮ್ಮ. ಶಿವು, ಯಾವುದೋ ಟೆನ್ಷನ್ನು, ಯಾರ ಮೇಲೂ ಕೋಪನ ನಿಮ್ಮ ಮೇಲೆ ಹಾಕ್ಬಿಟ್ಟೆ. ಇನ್ಮೇಲೆ ಈ ಥರ ಎಲ್ಲ ಆಗಲ್ಲ. ಪರವಾಗಿಲ್ಲ ಅಣ್ಣ, ತಗೊಳ್ಳಿ ನಿಮ್ಮ ದುಡ್ಡು. ಅದರಲ್ಲಿ ಅಸಲು ಬಡ್ಡಿ ಎಲ್ಲವೂ ಇದೆ. ಸರಿ ಅಮ್ಮ, ಥ್ಯಾಂಕ್ಸ್. ಬರ್ತೀನಪ್ಪ. ಏ ಗಿರಿ, ಏನಿದೆಲ್ಲ? ಗಂಡ ಆದವನು ತನ್ನೆಲ್ಲ ಆಸೆಗಳನ್ನು ಬದಿಗಿಟ್ಟು ತನಗೇನು ಬೇಕು ಅಂತಲೂ ಯೋಚನೆ ಮಾಡಿದೆ ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ ಇವೆಲ್ಲರೂ ಖುಷಿಗೋಸ್ಕರ ದುಡಿತಾನೆ. ಸಾಲ ತೀರ್ಸಕ್ಕೆ ಅಂತಾನೆ ಎಲ್ಲ ದುಡ್ಡು ಕೊಟ್ಬಿಟ್ರೆ, ಅಯ್ಯೋ ಮಗ ರಿಮೋಟ್ ಕಾರ್ ಕೇಳಿದಾನೆ, ಅದನ್ನ ಕೊಡ್ಸೋಕ್ಕಾಗಲ್ಲ, ಮಗಳಿಗೆ ಸ್ಕೂಲ್ ಪ್ರಾಜೆಕ್ಟ್ ಇದೆ, ಅದಕ್ಕೆ ದುಡ್ಡಿರಲ್ಲ, ಅಯ್ಯೋ ಅಪ್ಪಂಗೆ ಮಂಡಿ ನೋವು, ಅದ್ರ ಟ್ರೀಟ್ಮೆಂಟಿಗೆ ಏನಾದರೂ ದುಡ್ಡು ಶಾರ್ಟೇಜ್ ಆಗಿಬಿಟ್ರೆ ಅಂತ ನೀವು ಅವಮಾನ ಮಾಡಿಸ್ಕೊಳಕ್ಕೆ ರೆಡಿ ಇದ್ರೆ ಹೊರತು ನಮ್ಮೆಲ್ಲರ ಆಸೆನ ಪಕ್ಕಕ್ಕಿಟ್ಟು ಸಾಲ ತೀರ್ಸಕ್ಕೆ ರೆಡಿ ಇರಲಿಲ್ಲ ಅಲ್ವಾ? ಅದಕ್ಕೆ ನಾನು ಅವತ್ತೇ ನಿರ್ಧಾರ ಮಾಡಿದೆ, ಹೆಂಡತಿ ಹಠ ಮಾಡಿದ್ರೆ ನಿಮಗೆ ಕಷ್ಟ ಆದರೂ ನೀವು ದುಡ್ಡು ಕೊಡ್ತೀರಾ ಅಂತ. ನಾನು ಬದಲಾಗಿರೋ ಥರ ಆ್ಯಕ್ಟ್ ಮಾಡಿದೆ ಹೊರತು ಬದಲಾಗಿಲ್ಲ ರೀ. ನೀವು ನನಗೆ ಸೀರೆಗೆ, ಮೊಬೈಲ್ಗೆ ಅಂತೆಲ್ಲ ದುಡ್ಡು ಕೊಟ್ರಲ್ಲ, ಅದೇ ದುಡ್ಡನ್ನೇ ನಾನು ಇವಾಗ ಇವ್ರಿಗೆ ಕೊಟ್ಟಿದ್ದು. ಸಾಲ ತೀರ್ತು ರೀ. ನಮ್ಮ ಆಸೆಗಳನ್ನೆಲ್ಲ ತೀರಿಸ್ಕೊಳ್ಳೋದಕ್ಕೆ ಭಗವಂತ ಇನ್ನೂ ಟೈಮ್ ಕೊಡ್ತಾನೆ. ಆದರೆ ನನ್ನ ಗಂಡಂಗೆ ಯಾರು ಏನು ಅನ್ನಬಾರ್ದು, ಅವ್ರಿಗೆ ಬೆರಳು ತೋರಿಸಿ ಯಾರು ಮಾತಾಡಬಾರ್ದು ಅಂತ ಈ ನಾಟಕ ಮಾಡಿದೆ ರೀ. ನಿಮ್ಮ ಮನ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮೆ. ಗಿರಿ ಗಿರಿ, ಏನು ಮಾಡ್ತಾ ಇದೆಯಾ ನೀನು? ನಿನ್ನಿಂದ ನನ್ನ ಮನ್ಸಿಗೆ ನೋವಾಗುತ್ತಾ? ಸಾಧ್ಯನೇ ಇಲ್ಲ. ನೀನು ನನ್ನ ದೇವತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.